ಗಂಡನ ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ ಥಿಯೇಟ್ರಲ್ಲಿ ಕಳ್ದೋಗ್ಬಿಟ್ಟಿದ್ದಾನೆ. ನೆಕ್ಲೆಸ್ ತಂದಿಲ್ಲ ಅಂದರೆ ಏನು ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ. ತುಂಬ ಖುಷಿ ಆಗ್ತಿದೆ. ಇಷ್ಟು ದಿನ ಎಕ್ಸಾಮ್ ಬರಿತಾ ಇದ್ವಿ, ಇವತ್ತು ರಿಸಲ್ಟ್ ಸಿಕ್ಕಿದೆ. ಪಾಸ್ ಆಗಿರೋ ಖುಷಿಲಿದ್ದೀವಿ ನಾವೆಲ್ಲರೂ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆಗೆ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ತುಂಬ ಫ್ಯಾಮಿಲಿನೂ ಆಡಿಯನ್ಸ್ ಇದೆ. ಆ್ಯಂಡ್ ತುಂಬ ಏಜ್ ಆದವರು ಬಂದ್ಬಿಟ್ಟು ನನ್ನ ಪಾತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನಮ್ಮ ಮುಖದಲ್ಲಿ ನಗು ತರಿಸಿದ್ರಿ, ಗೆದ್ಬಿಟ್ರಿ ಅಂತ ಹೇಳಿದರು. ಇದಕ್ಕಿಂತ ಖುಷಿ ಇನ್ನೇನೂ ಇಲ್ಲ. ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ಸಿನಿಮಾ ನೋಡಿದ್ರಾ? ಹೇಗನ್ನಿಸ್ತು ನೀವೇ ಹೇಳಬೇಕು. ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ನಮ್ಮ ಸಿನಿಮಾ ಹಾಗಿದೆ ಹೀಗಿದೆ ಅಂತ. ಇವಾಗ ನಿಮ್ಮನ್ನೆಲ್ಲ ನಗಿಸಿದ್ವಾ? ಥ್ಯಾಂಕ್ ಯು. ಯಾವುದಕ್ಕೆ? ಯಾವ 2,000 ರೂಪಾಯಿ? ಅದು ಕಂಡಿಡ್ಬಿಟ್ರ. ಹೇಗಿತ್ತು ಆ ಸೀನ್? ಚೆನ್ನಾಗಿತ್ತಾ? ಪಾರ್ಟಿ ಕೊಡಿಸ್ತೀನಿ, ನನ್ನ ಗಂಡಂಗೆ ಗೊತ್ತಿಲ್ಲದೆ ಕೊಡಿಸ್ತೀನಿ. ತುಂಬ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನನ್ನ ಸೀನ್ಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನಗು ತರಿಸ್ಬಿಟ್ರಿ. ಆ್ಯಕ್ಚುಲಿ ಜನರನ್ನ ನಗಿಸೋದು ಅಷ್ಟು ಈಸಿ ಕೆಲಸ ಅಲ್ಲ, ತುಂಬ ಕಷ್ಟದ ಕೆಲಸ. ನಗಿಸೋದು ಲೈಕ್ ಇಟ್ಸ್ ವೆರಿ ಹಾರ್ಡ್ ಥಿಂಗ್ ಅಂತ ಹೇಳ್ಬೋದು. ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಇದೆ ಸರ್. ನನಗೆ ಖುಷಿ ಆಗುತ್ತೆ. ಇಷ್ಟು ದಿನ ನಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡ್ತಾಯಿದ್ರಿ. ಇವಾಗ ಬೆಳ್ಳಿ ಪರದೆ ಮೇಲೆ ನಾವೆಲ್ಲರೂ ಬಂದಿದ್ದೀವಿ. ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಿದೆ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೀವು ನೋಡೋದ್ರಿಂದ ಇನ್ನಷ್ಟು ಶೋಸ್ ಜಾಸ್ತಿ ಆಗುತ್ತೆ. ನಮ್ಮಂಥ ಹೊಸ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಸಿಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.